ಫ್ರೆಂಡ್ಸ್, ಪವಿತ್ರ ಟೈಲರ್ ಮಾತಾಡೋದು. ಇವತ್ತು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ ಮತ್ತು ಯಾವ ಥರ ಸ್ಟಿಚ್ ಮಾಡೀನಿ ಅನ್ನೋದೇ. ಸಿಂಪಲ್ ಬ್ಲೌಸೇ ಅಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದು ನಾನು. ಯಾವ ಥರ ಸ್ಟಿಚ್ ಮಾಡೀನಿ ಅನ್ನೋದೇ. ಬಟ್ ಯಾವುದೂ ಬ್ಲೌಸಿಗೂ ಬ್ಲೌಸಿಂದನೇ ಡೋರಿ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಈ ಬಟ್ಟೆ ತುಂಬ ದಪ್ಪ ಇರೋದ್ರಿಂದ ಪೈಪಿಂಗ್ ಯಾವೂ ಬರಲಿಲ್ಲ ಅಷ್ಟು ಕರೆಕ್ಟಾಗಿ. ಅದಕ್ಕೆ ಅವ್ರು ಎಲ್ಲದಕ್ಕೂ ಗೋಲ್ಡನ್ ಕಲರ್ ರೆಡಿಮೇಡ್ ಡೋರಿನೇ ಕೊಡು ಅಂತ ಹೇಳಿ ಅಂದಿದ್ರು. ಅದಕ್ಕೆ ಗೋಲ್ಡನ್ ಕಲರ್ ರೆಡಿಮೇಡ್ ಡೋರಿ ಕೊಟ್ಟೀನಿ. ಬ್ಲೌಸ್ ಎಲ್ಲ ಅವರಿಗೆ ವೇರ್ ಮಾಡಿ ನೋಡಿದ್ರು ಕರೆಕ್ಟಿಗೆ ಹುಕ್ಸ್ ಎಲ್ಲ ಹಾಕಿ ನೋಡ್ರಿ. ಹುಕ್ಸ್ ಎಲ್ಲ ಹಾಕಿ ಕರೆಕ್ಟಾಗಿ ಬ್ಲೌಸ್ ಎಲ್ಲ ಅವ್ರು ಹಾಕೊಂಡು ವೇರ್ ಮಾಡಿದ್ಮೇಲೆ ಕರೆಕ್ಟಾಗಿದ್ದಕ್ಕೆ ನಿಮಗೆ ವಿಡಿಯೋದಾಗ ಹಾಕ್ಲತ್ತೀನಿ ನೋಡ್ರಿ. ಇದೊಂದು ಬ್ಲೌಸು ಅಷ್ಟು ಸಿಂಪಲ್. ಅಂದರೆ ಸಿಂಪಲ್ ಯಾವ ಥರ ಎಷ್ಟು ಸ್ಟಿಚ್ ಮಾಡ್ಬೋದು ಒಂದು ದಿನಕ್ಕೆ ಅನ್ನೋ ರೆಸಿಟಿ. ಅಂದರೆ ಒಂದು ದಿನಕ್ಕೆ ಎಷ್ಟು ಬ್ಲೌಸ್ ನಾರ್ಮಲ್ ಸ್ಟಿಚ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬೇಕಲ್ಲ ನಿಮಗೂ. ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ ಅಂತೇಳಿ. ಸಾರಿ ಫ್ರೆಂಡ್ಸ್, ಜಾಸ್ತಿ ದಿನ ಆಯಿತು ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ನನಗೂ ಆರಾಮಿರಲಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಟೈಮ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡಿನಿ. ಅದು ಸ್ವಲ್ಪ ಗಡಿಗೆ ನೆಕ್ ಇಟ್ಟಿದ್ದೆ. ಇದು ನಾರ್ಮಲ್ ರೌಂಡ್ ಇಟ್ಟೀನಿ, ನೋಡ್ಕೊಡ್ರಿ. ನಾರ್ಮಲ್ ರೌಂಡ್ ಅಂದರೆ ಡೀಪ್ ಇಲ್ಲ, ನಾರ್ಮಲ್ ಡೀಪ್ ಇಲ್ಲ, ಸುಮ್ಮನೆ ರೌಂಡ್, ಸಿಂಪಲ್ ರೌಂಡ್ ಇಟ್ಟೀನಿ. ಇದು ಆಯಿತು. ಕುಚ್ಚು ಕೂಡ ಬೇರೆ ಬೇರೆ ಇಟ್ಟೀನಿ. ಈ ಬ್ಲೌಸಿಗೆ ಈ ಥರ ಕುಚ್ಚು ಮಾಡಿ ಈ ಥರ ಮಾಡಿದ್ದೆ ಹಿಂದೆ ಡೋರಿಗೆ. ಈ ಬ್ಲೌಸಿಗೆ ಈ ಥರ ಮಾಡ್ಕೊಂಡಿನಿ ಡೋರಿ. ಸ್ವಲ್ಪ ಎಲ್ಲ ಬ್ಲೌಸಿಗೂ ಡಿಫ್ರೆಂಟಾಗಿ ಇಟ್ಟೀನಿ. ಇದು ಸೂಟ್ ಆಗೈತೆ. ಇದು ಗೋಲ್ಡನ್ ಕಲರ್ ಡೋರಿ ಇರೋದಕ್ಕೆ ಈ ಬ್ಲೌಸಿಗೂ ಇದು ಪರ್ಫೆಕ್ಟ್ ಆಗಿದೆ. ಇವಕ್ಕೆಲ್ಲ ಸ್ವಲ್ಪ ಇಲ್ಲ. ಇಲ್ಲಿ ಹಳ್ಳಿ ಇರೋದ್ರಿಂದ ಯಾವುದು ಕರೆಕ್ಟ್ ಮ್ಯಾಚಿಂಗ್ ಡೋರಿ ಸಿಗೋಲ್ಲ. ಇರೋ ಡೋರಿನೇ ಅಡ್ಜಸ್ಟ್ ಮಾಡಿ ಹಚ್ಬೇಕು ನಾವು. ಸಿಟಿನಲ್ಲಾದರೆ ಯಾವುದಾದ್ರೂ ಮ್ಯಾಚಿಂಗ್ ಸಿಗಲ್ಲ ಅಂತೇನಿಲ್ಲ. ಆಮೇಲೆ ಅಕ್ಕ ನೀವು ಯಾಕೆ ಈ ಥರ ಈ ಬ್ಲೌಸಿಗೆ ಇದು ಸೂಟ್ ಆಗೋಲ್ಲ ಡೋರಿ ಯಾಕೆ ಹಚ್ಚಿರ ಅಂತ ಅನ್ಬೇಡ್ರಿ. ನಮಗಿಲ್ಲಿ ಹಳ್ಳ್ಯಾಗ ಸಿಗೋದೇ ಕಮ್ಮಿ, ಸಿಕ್ಕಿದ್ದೆ ಅಡ್ಜಸ್ಟ್ ಮಾಡಿ ಹಚ್ತೀವಿ. ಇದು ಎಲ್ಲದಕ್ಕೂ ನಾನು ಹೇಳ್ದಂಗೆ ಚಾಕ್ಲೇಟ್ ಕಲರ್ ಗೋಲ್ಡನ್ ಕಲರ್ ಡೋರಿನೇ ಹಚ್ಚಿರೋದು. ಅವ್ರ ಪರ್ಮಿಷನ್ ತೊಗೊಂಡೇ ನಾನು ಇದನ್ನು ಹಚ್ಚಿರೋದು, ಹಾಗೇನಿಲ್ಲ. ಬಟ್ ಎಲ್ಲ ಬ್ಲೌಸು ಬೇರೆ ಬೇರೆ ಶೇಪ್ ಡಿಸೈನೇ ಇಟ್ಟಿರೋದು. ಇದು ಎಲಿ ಶೇಪ್ ಇಟ್ಟು ನೋಡ್ರಿ. ಅದು ಒಂದು ಗಡಿಗೆ ನೆಕ್ ಆಯಿತು. ಇದೊಂದು ಎಲಿ ಶೇಪ್ ತೊಗೊಂಡು ನೋಡ್ರಿ. ಎಲಿ ಶೇಪ್ ಬಂದದ್ದು ಇದೊಂದು ಬ್ಲೌಸ. ಇದೊಂದು ನಾರ್ಮಲ್ ರೌಂಡ, ಒಂದು ಗಡಿಗೆ ನೆಕ್ಕ, ಇದೊಂದು ಎಲಿ ಶೇಪ, 3 ಡಿಸೈನ್. ಅದು ಅಷ್ಟು 5 ಬ್ಲೌಸ್ ಸ್ಟಿಚ್ ಮಾಡೀನಿ. ಅಷ್ಟು ಬ್ಲೌಸ್ ಬೇರೆ ಬೇರೆ ಕಟ್ಟಿಂಗ, ಬೇರೆ ಬೇರೆ ರೌಂಡ್ ಶೇಪ್ ಅದಾವ. ಯಾವ ಶೇಪ್ ಇಟ್ಟೀನಿ ಅನ್ನಂದರೆ ನಾರ್ಮಲ್ ಡಿಸೈನಲ್ಲಿ ನಿಮಗೆ ಯಾರೇ ಈಗ ಒಂದು 5-6 ಬ್ಲೌಸ್ ಅರ್ಜೆಂಟಾಗಿ ತಂದು ಕೊಟ್ಟು ಹೊಂದ್ಕೊಡ್ರಿ ನಮಗೆ ಬೇರೆ ಬೇರೆ ಅಂದರೆ ಸಿಂಪಲ್ಲೇ ಇರಲಿ, ಬೇರೆ ಬೇರೆ ಡಿಸೈನ್ ಶೇಪ್ ಬರಬೇಕು ಅಂಥೇಳಿ ಅಂತ ಅವ್ರು ಹೇಳಿದ್ರೆ ನಿಮಗೆ ಹೊಲಿಲಿಕ್ಕೆ ಒಂದು ಐಡಿಯಾ ಸಿಗ್ತದೆ ಅಂಥೇಳಿ ನಾನು ತೋರಿಸ್ತೀನಿ ನಿಮಗೆ. ಅವ್ರು ಏನೂ ಹೇಳಿಲ್ಲ, ನನಗೆ ಸಿಂಪಲಾಗಿ ಹೊಲಿ ಅಂಥೇಳಿ ಅಂದಾರ. ನಾನೇ ಇವೆಲ್ಲ ಅಂದರೆ ಸೇಮ್ ಬೇಡ ಅಂಥೇಳಿ ನಾನೇ ಡಿಫ್ರೆಂಟ್ ಇಟ್ಟೀನಿ. ಅವ್ರು ಯಾವ ಡಿಸೈನು ಹೇಳಿಲ್ಲ, ಏನೂ ಹೇಳಿರಲಿಲ್ಲ ನನಗೆ. ಇದೊಂದು ಚೌಕ್ ಇಟ್ಟು ನೋಡ್ರಿ. ಇದೊಂದು ಚೌಕ್ ಬಂದದ್ದು ನೋಡ್ರಿ ಫ್ರೆಂಡ. ಇದಕ್ಕೂ ಗೋಲ್ಡನ್ ಕಲರ್ ಡೋರಿನೇ ಕೊಟ್ಟೀನಿ. ಎಲ್ಲದಕ್ಕೂ ಇದೇ ಥರ. ಯಾಕಂದರೆ ಈ ಬಟ್ಟೆಯಿಂದ ಮಿಕ್ಕಿರಲಿಲ್ಲ. ಬಟ್ ಅವ್ರು ಇದೇ ಬಟ್ಟೆಗಿಂದ ಇಡು ಅಂಥೇಳಿ ಅಂದಿದ್ರು. ಬಟ್ ಈ ಬಟ್ಟೆಯಿಂದ ಇದ್ದಿಲ್ಲ ಅಂದರೆ ಅನಿವಾರ್ಯ ಇಡಲೇಬೇಕಾಗತ್ತಲ್ಲ ನಾವು ಬೇರೆ ಸಪ್ರೇಟ್ ತಂದಾಗಿ. ಅದಕ್ಕೆ ಇದು ಅವ್ರಿಗೆ ಕೇಳಿನೇ ತೊಗೊಂಡಿಟ್ಟಿ ನೋಡ್ರಿ. ಈ ಥರ ಇದು ಚೌಕ್ ನೆಕ್ ಬಂದದ. ಇದೊಂದು ಚಾಕ್ಲೇಟ್ ಕಲರ್. ಇದು ಪಂಚ್ಕೊಳ್ಳ ಅಂತಾರೆ ನೋಡ್ರಿ, ಆ ಟೈಪ್ ಇಟ್ಟೀನಿ. ಇದಕ್ಕೆ ಒಂದು ಚೌಕ್ ನೆಕ್ಕ, ಒಂದು ಪಂಚ್ಕೊಳ್ಳ. ಇದು ಪಂಚ್ಕೊಳ್ಳದ, ಈಗ ಪಂಚ್ಕೊಳ್ಳ ಅಂತಾರಲ್ಲ ಶೇಪ ನೋಡ್ರಿ. ಇವು ಸ್ಲೀವ್ಸ್ ಈ ಥರ. ಇವು ಬ್ಲೌಸ್ ಸೇಮ್ ಐತೆ ನೋಡ್ರಿ. ಇದು ಬ್ಲ್ಯಾಕ್ ಮತ್ತು ಇದು ಚಾಕ್ಲೇಟ್ ಕಲರ್. ಟೋಟಲ್ ಅವ್ರು ಒಬ್ಬರೇ ಇಷ್ಟು ಬ್ಲೌಸ. ಯಾಕಂದರೆ ಪರ್ಫೆಕ್ಟ್ ಆದಲ್ಲೇ ಇಷ್ಟು ಬ್ಲೌಸ್ ಹಾಕ್ತಾರೆ. ಇದು ಒಬ್ಬರದು ಇಷ್ಟು ಬ್ಲೌಸ್ 5 ಬ್ಲೌಸು ಒಬ್ಬರದೇ. ಫಸ್ಟ್ ಇವರು ತೋರಿಸ್ತೀನಿ. ಇನ್ನೂ ಅದಾವ ಫ್ರೆಂಡ್, ಇನ್ನೂ ಜಾಸ್ತಿ ಬ್ಲೌಸ್ ನಾವು ತೋರಿಸ್ತೀನಿ ನಿಮಗೆ. ಈಗ ಎಷ್ಟು ಬ್ಲೌಸ್ ನಾನು ಒಬ್ಬರು ಸಿಂಗಲ್ ಅಂದರೆ ಇದಿಷ್ಟು ಸ್ಟಿಚ್ ಮಾಡಿರೋದು ಒಬ್ಬರ ಅಳತೆದೆ. ಒಬ್ಬರ ಅಳತೆ ಬ್ಲೌಸೇ ಇಷ್ಟು ಇರೋದು ನೋಡ್ರಿ. 1 2 3 4 5 ಇವು 5 ಬ್ಲೌಸು ಒಂದೇ ಮೆಜರ್ಮೆಂಟ್ ಅಳತೆಯಿಂದ ಸೇಮ್ ಶಾರ್ಟ್ ಸ್ಲೀವ್ಸೇ ಇಡು ಅಂಥೇಳಿ ಅಂದಿದ್ರು. ಶಾರ್ಟೇ ಇಟ್ಟಿರೋದು. ಇದ್ರ ಬಾರ್ಡ್ರ್ ಬಂದಿತ್ತಲ್ಲ, ಬಾರ್ಡ್ರ್ ಅಲ್ಲಿ ತೊಗೊಂಡಿನಿ. ಸ್ವಲ್ಪ ಬ್ಯಾಕ್ ತೊಗೊಂಡಿನಿ. ಇದಕ್ಕೆ ಶಾರ್ಟ್ ಇಟ್ಟೀನಿ, ಚೌಕ್ ನೆಕ್ ಇಟ್ಟೀನಿ. ಈ ಥರ ಸ್ಟಿಚ್ ಮಾಡಿ ನೋಡ್ರಿ. ಹೊಲಿಗೆ ಈ ಥರ ಬಂದದ. ಇನ್ನೂ ಅದಾವೆ, ಇನ್ನೂ 2 ಬ್ಲೌಸ್ ಇದ್ದಾವೆ, ತೋರಿಸ್ತೀನಿ ನಿಮ್ಗೆ. ಟೋಟಲ್ ಎಷ್ಟು ಬ್ಲೌಸ್ ನಾವು ಸಿಂಪಲ್ ಆದರೂ ಸ್ಟಿಚ್ ಮಾಡ್ಬೋದು ಅಂತ ಅನ್ನೋದಕ್ಕಾಗಿ ಇದೊಬ್ಬರದು. ಇವು 5 ಬ್ಲೌಸು ಸಪ್ರೇಟ್ ಅದಾವ. ಬಟ್ ಇನ್ನೂ ಸ್ಟಿಚ್ ಮಾಡಬೇಕು ಫ್ರೆಂಡ್. ಇವು ನಮ್ಮ ಈಗ 2 ಸ್ಟಿಚ್ ಆಗ್ಯಾವ, 3ನೇ ಸ್ಟಿಚ್ ಮಾಡ್ಲತ್ತೀನಿ. ಇದು ಗಡಿಗೆ ನೆಕ್ ಇಟ್ಟು ನೋಡ್ರಿ. ಈಗ ಇದಕ್ಕೆ ಬಟ್ಟೆ ಇದ್ದರೆ ನಾವೇನು ಬೇಕಂತೇನು ಸಪ್ರೇಟ್ ಡೋರಿ ತಂದು ಹಚ್ಚಲ್ಲ. ಈಗ ಇದಕ್ಕೆ ಬಟ್ಟೆ ಇದ್ದರೆ ಇದರಲ್ಲೇ ಡೋರಿ ಮಾಡಿ ನೋಡ್ರಿ. ಇದಕ್ಕೆ ಗಡಿಗೆ ಕೊಳ್ಳ ಅಂತ ಇಡು ಅಂತ ಹೇಳಿ ಅಂದಿದ್ರು. ಫುಲ್ ಪಾಟ್ ಟೈಪ್ ಬರ್ತೈತಲ್ಲ ಗಡಿಗೆ ನೆಕ್, ಆ ಟೈಪ್ ಇಟ್ಟು ನೋಡ್ರಿ. ಇದಕ್ಕೆ
ಎಲ್ಲ ಹೀಗೆ ಸ್ಟಿಚ್ ಮಾಡ್ಕೊಂಡಿನಿ. ಇದು ಹುಕ್ಸ್ ಹಾಕಿಲ್ಲ, ಹೀಗೆ ಸ್ಟಿಚ್ ಮಾಡಿರೋ ಬ್ಲೌಸ್ ಇದು. ಈಗ ಈ ಥರ ಕೂತ್ಕೊಳ್ಳುತ್ತಿದ್ದು ಗಡ್ಗೆ ಶೇಪ್. ಇದಕ್ಕೆ ಈ ಥರ ಸ್ಲೀವ್ಸ್ ಮಾಡೀನಿ. ಅವ್ರು ಸ್ವಲ್ಪ ಲೈಟಾಗಿ ಪಫ್ ಇಡು ಅಂತ ಹೇಳಿ ಅಂದಿದ್ರು, ಬಟ್ ಇದರಲ್ಲಿ ಬಟ್ಟೆ ಮಿಕ್ಕಿರಲಿಲ್ಲ. ಲೈನಿಂಗು ಕೂಡ ಅವರೇ ತಂದು ಕೊಟ್ಟಿದ್ರು. ಈ ಲೈನಿಂಗ್ ಎಲ್ಲ ಅವರೇ ತಂದು ಕೊಟ್ಟಿದ್ರು. ಅವರು ಎಷ್ಟು ಬಟ್ಟೆನೆಲ್ಲ ಅವರಿಗೂ ಹೇಳಬೇಕಿನ್ನ, ಹಾಗೇನಿಲ್ಲ, ಅಡ್ಜಸ್ಟ್ ಮಾಡ್ಕೋತಾರೆ ಅವರು. ಯಾಕಂದರೆ ನಾವು ಬಟ್ಟೆ ಲೈನಿಂಗ್ ಹಾಕಿ ನಾವು ಪಫ್ ಇಟ್ಟಿಲ್ಲ ಅಂದರೆ ತಪ್ಪಾಗ್ತಿತ್ತು. ಅವರು ಕೊಟ್ಟಿರೋ ಬಟ್ಟೆನಲ್ಲೇ ಬಟ್ಟೆ ಮಿಕ್ಕಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಇದಕ್ಕೂ ಕೂಡ ಈ ಥರ ಡೋರಿ ಕೊಟ್ಟು ನೋಡ್ರಿ ಫ್ರೆಂಡ್, ಸ್ಮಾಲ್ ಥರ ಅಂದರೆ ಸಣ್ಣ ಸಣ್ಣ ಡೋರಿ ಕೊಟ್ಟೀನಿ. ಇದಕ್ಕೆ ಬೇರೆ ಥರ ಡೋರಿ ಕೊಟ್ಟೀನಿ. ಇದಕ್ಕೆ ಈ ಥರ ಬಂದ ಡೋರಿ. ಇನ್ನೂ ನೀವು ಕೇಳ್ತಿರ್ಬೋದು, ವಯಸ್ಸೆಲ್ಲೂ ಪೂರ್ತಿ ಆರಾಮಾಗಿಲ್ಲ, ಆದ್ರೆ ಇರೋದ್ರಲ್ಲೇ ಅಡ್ಜಸ್ಟ್ ಆಗಿ ವಿಡಿಯೋ ಮಾಡ್ಕೊಂಡಿನಿ. ಇದು ನೋಡ್ರಿ ಯಾವ ಥರ ಬಂತು ಅಂತ. ಇದು ಈ ಶೇಪ್ ಬಂದದ್ದು ನೋಡ್ರಿ. ಇವು ಎರಡು ಬ್ಲೌಸು ಬೇರೆಯವ್ರದ್ದು. ಇದೊಂದು ಅಂದರೆ ಒಂದೇ ಕಸ್ಟಮರ್ದು ಬ್ಲೌಸ್ ಅಲ್ಲ. ಅವು 5 ಬ್ಲೌಸ್ ಏನು ತೋರಿಸಿನಲ್ಲ, ಅದೊಬ್ಬರು ಕಸ್ಟಮರ್ದು. ಇದೇನು ಬ್ಲೌಸ್ ತೋರಿಸಿನಲ್ಲ, ಇದೊಬ್ಬರದ್ದು ಕಸ್ಟಮರ್ದು. ತೋರಿಸ್ತೀನಿ ಇನ್ನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೇಳಿ. ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಹಾಕಬೇಕಲ್ಲ, ಮತ್ತು ನಿಮಗೊಂದು ಐಡಿಯಾ ಸಿಗುತ್ತೆ ನಾನು ಒಬ್ರದ್ದೇ ಎಷ್ಟು ಸ್ಟಿಚ್ ಮಾಡೀನಿ ಅಂಥೇಳಿ. ಇದೇನು ಇವೆರಡು ಬ್ಲೌಸ್ ಅದಾವಲ್ಲ, ಅವ್ರಿಗೆ ಇನ್ನು ಇವು 3 ಸ್ಟಿಚ್ ಮಾಡ್ಬೇಕು ನೋಡ್ರಿ. ಇವತ್ತು ಎಷ್ಟೊತ್ತಿದ್ರೆ ಇವು ಇಷ್ಟು ಕಂಪ್ಲೀಟ್ ಆಗಲೇಬೇಕು ಇವತ್ತು. ಇವು 3 ಬ್ಲೌಸ, ಇವೆರಡು ಪ್ಲೇನ್. ಈ ಬ್ಲ್ಯಾಕ್ ಬ್ಲೌಸು ಒಂದು ಡಿಸೈನ್ ಮಾಡಂತ ಹೇಳ್ಯಾರ ಅವರು. ಈ ಬ್ಲೌಸಲ್ಲಿ ನಾನು ಏನಾರ ಡಿಸೈನ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಆ ಡಿಸೈನ್ ತೋರಿಸ್ತೀನಿ. ಯಾಕಂದರೆ ನಾನು ಮಾಡಿಲ್ಲ, ಫಸ್ಟ್ ಟೈಮ್ ಈ ಬ್ಲೌಸಿಗೆ ಮಾಡಂತ ಹೇಳಂದಾರ. ಸ್ವಲ್ಪ ಮಾಡಬೇಕು. ನನ್ನ ಬ್ಲೌಸಿಗೆ ನಾನು ಒಂದು ಸಲ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಬಂದದ. ಈಗ ಕಸ್ಟಮರ್ ಬ್ಲೌಸಿಗೆ ಮೊದಲನೇ ಸಲ ಮಾಡ್ತಿರೋದು. ಈ ಥರ ಮಾಡಂತ ಹೇಳಂದಾರ, ಮಾಡ್ತೀನಿ. ಈ ಬ್ಲೌಸಿಗೆ ನಾನು ಡಿಸೈನ್ ಏನೇನ ಮಾಡಿದ್ರೆ ನಿಮಗೆ ವಿಡಿಯೋದಾಗ ಈ ಬ್ಲೌಸ್ ತೋರಿಸ್ದೆ, ಹಾಗೆ ಕೊಡೋದಿಲ್ಲ ಅವ್ರಿಗೆ. ಇವತ್ತು ಟೋಟಲ್ ಇವ್ರದ್ದೇ ಸಪ್ರೇಟ್ ಇನ್ನು ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕು. ಅವಿಷ್ಟು ಅವ್ರ ಬ್ಲೌಸ್ ಆದರೆ ಇದು ಮೊದಲನೇ ಅಂದರೆ ಇದಕ್ಕಿಂತ ಮುಂಚೆ ಹಾಕಿರೋ ಕಸ್ಟಮರ್ದು ಇಷ್ಟು ಬ್ಲೌಸ. ಒಂದು ಫಿನಿಶಿಂಗ್ ನೀಟಾಗಿ ಕುಂತ್ರೆ ಅವ್ರಿಗೆ ಬ್ಲೌಸ್ ನಂಬಲ್ಲಿ ನೀಟಾದ್ರೇ ಇಷ್ಟೆಲ್ಲ ಬ್ಲೌಸ್ ಹಾಕ್ತಾರೆ ಫ್ರೆಂಡ್ಸ್. ಸುಮ್ಮನೆ ಯಾರೂ ಇಷ್ಟು ಬ್ಲೌಸ್ ಕೊಟ್ಟು ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ನೀಟಾದ್ರೇ ಎಲ್ಲರೂ ಕೊಡ್ತಾರೆ. ಅಂದ್ರೆ ಹಿಂಗೆ ಕೈ ಮಾಡಿ ಹಾಂ, ಇಷ್ಟು ಬ್ಲೌಸ್ ಅದ ನೋಡ್ರಿ. ಒಬ್ಬರೇ ಇಷ್ಟು ಮಾಡೀನಿ. ಇವಿಷ್ಟು ಕಂಪ್ಲೀಟ್ ಆಗ್ಯಾವ. ಇವು ಇಷ್ಟು ಬ್ಲೌಸು ಒಬ್ಬರುವೆ. ಇವು 2 ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಇಷ್ಟು ಬ್ಲೌಸ್ದು ವಿಡಿಯೋ ಹಾಕ್ತೀನಿ. ಯಾಕಂದರೆ ಈಗ ಆ ಬ್ಲೌಸ್ಗಳದ್ದು ವಿಡಿಯೋ ಮಾಡ್ಕೋಬೇಕಾದ್ರೆ ಈ 2 ಬ್ಲೌಸ್ ಸ್ಟಿಚ್ ಆಗಿರೋದು ಇವತ್ತು. ಯಾಕಂದರೆ ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೂ ನನಗೆ ಆಗ್ತಿಲ್ಲ, ಆರಾಮಿಲ್ಲದೆ ಹುಷಾರಿಲ್ಲದೆ ಕಾರಣ. ಎಷ್ಟಾಗುತ್ತೋ ಅಷ್ಟು. ಯಾಕಂದರೆ ನನಗೆ ಯಾವುದನ್ನ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಅಭ್ಯಾಸ ಆಗ್ಬಿಟ್ಟೈತಿ. ನಿಮಗೆ ವಿಡಿಯೋದಾಗ ಹಾಕ್ಲಿಲ್ಲಾರ್ದೇ ಹಂಗೆ ಕೊಡೋಕ್ಕೆ ನನಗೆ ಇಷ್ಟ ಆಗಲ್ಲ, ಅಷ್ಟು ಅಭ್ಯಾಸ ಆಗ್ಬಿಟ್ಟೈತಿ ಇದು. ಮತ್ತು ಇದೇ ಥರ ಹೊಸ ವಿಡಿಯೋಗಳು ಹಾಕ್ತೀನಿ ರೀ ಫ್ರೆಂಡ್ ನಿಮಗೆ. ಮತ್ತು ಇದೇ ಥರ ನನ್ನ ಬ್ಲೌಸ್ ಡಿಸೈನ, ನನ್ನ ಬ್ಲೌಸ್ ಕಟ್ಟಿಂಗ ಇಷ್ಟ ಆಯ್ತಂದ್ರೆ ಇದೇ ಥರ ಫಾಲೋ ಮಾಡಿರಿ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡಿರಿ. ನಾನು ನೆಕ್ಸ್ಟ್ ವಿಡಿಯೋ ಮತ್ತೆ ಹಾಕ್ತೀನಂತ್ರಿ. ಈಗ ನಾನು ಎಷ್ಟು ಸ್ಟಿಚ್ ಮಾಡೀನೋ ಅಷ್ಟು ಹಾಕೀನಿ ರೀ. ಬಾಯ್ ಫ್ರೆಂಡ್, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.